ಒಂದ್ ಕಡೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಮನೆ ಮಾಡಿದ್ರೆ ಮತ್ತೊಂದು ಕಡೆ ಕರೋನಾ ಆತಂಕ ಕೂಡ ಅದರ ಜೊತೆಗೆ ಇದೆ. ಕರೋನಾ ಜನ ಮರೆಯೋ ಹಾಗಿಲ್ಲ ಹಬ್ಬದ ಸಂಭ್ರಮದ ಮಧ್ಯದಲ್ಲಿ. ಕಾರಣ ಕರೋನಾ ರೂಪಾಂತರಿ ತಳಿಯ ಆತಂಕ ರಾಜ್ಯದಲ್ಲೂ ಕೂಡ ಮನೆ ಮಾಡಿರೋದ್ರಿಂದ ಜನ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ. ಒಂದ್ ಕಡೆ ಪಾಸಿಟಿವಿಟಿ ರೇಟ್ ಕೂಡ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಭಾರತಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ WHO ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ILI ಸರಿ ಆರೋಗ್ಯ ಸಮಸ್ಯೆ ಇರೋರು ಹುಷಾರಾಗಿರಿ ಅಂತ WHO ಸೂಚನೆ ಕೊಟ್ಟಿರೋದು. ಸೋಂಕು ಬಗ್ಗೆ ಮೈ ಮರೆತ್ರೆ ಅಪಾಯದ ಸಾಧ್ಯತೆ ಹೆಚ್ಚು, ಕರೋನಾ ರೂಪಾಂತರಿ ಸೋಂಕಿನ ಮೇಲೆ ನಿಗಾ ವಹಿಸಿ ಅಂತ ಸೂಚನೆ ನೀಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕರೋನಾ ಎಲ್ಲಾ ದೇಶಗಳಲ್ಲೂ ಕೂಡ ವಿಕಸನಗೊಳ್ತಾ ಇದೆ ಅಂತ WHO ಈ ವಿಚಾರವನ್ನ ತಿಳಿಸ್ತಾ ಇರೋದು. ಭಾರತ ಸೇರಿ ಏಷ್ಯಾದ ಆಗ್ನೇಯ ದೇಶಗಳು ಅಲರ್ಟ್ ಆಗಬೇಕು. ರೂಪಾಂತರಿ ವೈರಸ್ ಮೇಲೆ ಹೆಚ್ಚು ನಿಗಾ ವಹಿಸಿ ಕ್ರಮ ಕೈಗೊಳ್ಳಿ, ದತ್ತಾಂಶದ ನೈಜತೆಯನ್ನ ಹಂಚಿಕೊಳ್ಳಿ ಅಂತ WHO ಸೂಚನೆ ಕೊಟ್ಟಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನಾವು ಒಂದು ಲೆಕ್ಕಾಚಾರವನ್ನು ನೋಡಬೇಕು. ಇಡೀ ದೇಶದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ, ಅದರಲ್ಲೂ ಕೂಡ ಆಕ್ಟಿವ್ ಕೇಸಸ್ ಇಡೀ ದೇಶದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಕೇರಳ ಫಸ್ಟ್ ಇದ್ರೆ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಈಗ ಕರುನಾಡಿಗೆ ಈ ಕೊರೋನಾ ಕಾಟ ಇದೆಯಲ್ಲ, ಅದು ಮತ್ತೆ ಅಗೈನ್ ಸ್ಟಾರ್ಟ್ ಆಗಿದೆ. ರಾಜ್ಯದಲ್ಲಿ ಈಗ ಕೇಸಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಆತಂಕದ ವಾತಾವರಣ ಹೆಚ್ಚಾಗಿದೆ. ಹೊಸ ವರ್ಷದ ಸಂಭ್ರಮ ಬೆಂಗಳೂರಿನಲ್ಲಿ ಒಂದು ಸೆಲೆಬ್ರೇಷನ್ ಜೋರಾಗಿರುತ್ತೆ. ಕೋವಿಡ್ ಕೂಡ ಬೆಂಗಳೂರಿನಲ್ಲೇ ಜಾಸ್ತಿ ಇರೋದ್ರಿಂದ ಆಕ್ಟಿವ್ ಕೇಸಸ್ ಆತಂಕ ಮನೆ ಮಾಡಿದೆ. ಟಫ್ ರೂಲ್ಸ್ ಏನಾದರೂ ಬರುತ್ತಾ? ಡಿಸೆಂಬರ್ 27ನೇ ತಾರೀಕು ಕೊರೋನಾ ಸಭೆಯಲ್ಲಿ ಟಫ್ ರೂಲ್ಸ್ ಹೊರ ಬೀಳುತ್ತಾ? ಡಿಸೆಂಬರ್ 27ಕ್ಕೆ ತಾಂತ್ರಿಕ ಸಲಹಾ ಸಮಿತಿಯ ಸಭೆ ನಡೆಯುತ್ತೆ. ಕೊರೋನಾ ಸೋಂಕು ಸ್ಫೋಟವಾಗದಂತೆ BBMPಗೆ ಅಲರ್ಟ್ ಮಾಡೋದ್ರ ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಏನೇನು ನಿಯಮಗಳನ್ನು ಅನುಸರಿಸಬೇಕು ಅನ್ನೋದು ಕೂಡ ಈ ಹೊಸ ವರ್ಷದ ಸಂದರ್ಭದಲ್ಲಿ ಸರ್ಕಾರ ತೀರ್ಮಾನ ಮಾಡುವ ಸಾಧ್ಯತೆ ಇದೆ. ಪೊಲೀಸ್ ಇಲಾಖೆ ಜೊತೆಯಲ್ಲಿ BBMP ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಆ ಮೂಲಕ ಒಂದು ಕ್ಲಿಯರ್ ಮೆಸೇಜ್, ಈ ನ್ಯೂ ಇಯರ್ ಮತ್ತು ಕ್ರಿಸ್ಮಸ್ ಅದು ಬೆಂಗಳೂರಿನಲ್ಲಿ ಆ ಸೆಲೆಬ್ರೇಷನ್ ಜೋರಾಗಿರುತ್ತೆ. MG ರೋಡು, ಬ್ರಿಗೇಡ್ ರೋಡು, ಇಲ್ಲೆಲ್ಲ ಒಂದು ರೀತಿ ಹಬ್ಬದ ವಾತಾವರಣ. ರಾತ್ರಿ ಯಾವುದು ಹಗಲು ಯಾವುದು ಅಂತೇಳಿ ಗೊತ್ತಾಗೋದಿಲ್ಲ. ಆ DJ ಸೌಂಡು, ಆ ಸೆಲೆಬ್ರೇಷನು, ಪಾರ್ಟಿ ಮೂಡು ಇದೆಲ್ಲ ನೋಡ್ತಾ ಇದ್ರೆ ಹೊಸ ವರ್ಷ ಬೆಂಗಳೂರಿನಲ್ಲಿ ಮಾತ್ರನ ಇಷ್ಟು ಜೋರು ಅಂತ ಅನ್ಸುತ್ತೆ. ಹೀಗಿರುವಾಗ ಕೊರೋನಾ ಕೇಸಸ್ ಕೂಡ ಬೆಂಗಳೂರಿನಲ್ಲಿ ಜಾಸ್ತಿ ಇರೋದ್ರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ 27ನೇ ತಾರೀಕು ಸಲಹಾ ಸಮಿತಿಯ ಮೀಟಿಂಗ್ ಇದೆ, ತಾಂತ್ರಿಕ ಸಲಹಾ ಸಮಿತಿ. ಬಹುಶಃ ಅಲ್ಲಿ ಒಂದು ಟಫ್ ರೂಲ್ಸ್ ಏನು ಅನ್ನೋದು ತೀರ್ಮಾನ ಆಗುವ ಸಾಧ್ಯತೆ ಇದೆ.